ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಯಾ ಅಡುಗೆ ಮನೆ. ನಾನಿವತ್ತು ಇಲ್ಲಿ ಸೂಪರಾಗಿರೋ ಟೇಸ್ಟಿಯಾಗಿರೋ ಚೆನ್ನಾಗಿರೋ ಎಮ್ಮಿಯಾಗಿರೋ ದಾಲ್ ಮಾಡ್ತಾಯಿದ್ದೀನಿ. ಇದು ಬ್ಯಾಚುಲರ್ಸ್ಗೆ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಮೇನು. ಇಲ್ಲಿ ನಾನು ಅರ್ಧ ಬಟ್ಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ, 1 ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ತೊಗರಿಬೇಳೆ ಜಾಸ್ತಿ, ಹೆಸರುಬೇಳೆ ಕಮ್ಮಿ ತೊಗೊಂಡಿದ್ದೀನಿ. 1 ಮೀಡಿಯಮ್ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. 2ರಿಂದ 3 ಟೊಮೊಟೊ ಮೀಡಿಯಮ್ಮು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. 3ರಿಂದ 4 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ 4ರಿಂದ 5 ಎಸಳು ಸುಲ್ಕೊಂಡಿದ್ದೀನಿ. ಇವಾಗ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕ್ಕೊಳ್ಳೋಣ. ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ ಅಷ್ಟು ಬೇಳೆಗೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಬೇಳೆ ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ ತುಂಬ ಕಮ್ಮಿ ಹಾಕಿದ್ರೆ ಮತ್ತು ಬೇಳೆ ಅಷ್ಟಾಗಿ ಬೇಯಲ್ಲ, ಕಾಳಿರುತ್ತೆ. ಇಲ್ಲಿ ನಾನು ಅರಿಶಿನದ ಪುಡಿ ಮತ್ತು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಎಣ್ಣೆ ಹಾಕಿದ್ರೆ ಬೇಳೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ತುಂಬ ಮೆತ್ತಗೆ ಬೇಗ ಬೇಯುತ್ತೆ ಅಂತ. ಇಲ್ಲಿ ನಾನು 4ರಿಂದ 5 ವಿಷಲ್ಗೆ ಬೇಯಿಸ್ಕೊಂಡಿದ್ದೀನಿ. ನೋಡೋಣ, ತೆಗಿಯೋಣ. ಹೇಗೆ ಅಂದರೆ ಬೇಳೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು, ತುಂಬ ಚೆನ್ನಾಗಿ ಬೆಂದಿರಬೇಕು, ಆವಾಗಲೇ ದಾಲ್ ಚೆನ್ನಾಗಿ ಬರೋದು. ಹೇಗೆ ಅಂದರೆ ಸೌಟಲ್ಲೇ ಹಿಂಗೆ ಕಲಿಸಿದ್ರೆ ಅದು ಬೆಂದಿರಬೇಕು, ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಈ ಥರ ನೋಡಿ, ಇಷ್ಟು ಚೆನ್ನಾಗಿ ಬೆಂದರೆ ಮಾತ್ರ ನಿಮಗೆ ದಾಲ್ ಚೆನ್ನಾಗಿ ಬರುತ್ತೆ. ಇಲ್ಲ ಬೇಳೆ ಕಾಳಿದ್ರೆ ನಿಮಗೆ ದಾಲ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ನಾವು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಇಲ್ಲಿ ನಾನು ತೋರ್ಸೋಕ್ಕಾಗಿಲ್ಲ, ಕ್ಷಮಿಸಿ ನನಗೆ. ಹಾಕಿದ್ದೀನಿ. ಇವಾಗ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇವಾಗ ಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ 1-2 ಕೊದಿಗೆ ಕುದಿಸ್ಕೋಬೇಕು. 1 ಕೊದಿ ಕುದ್ರೆ ಸಾಕು, ಆಮೇಲೆ ಅದು ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ, ನೀರು ಎಷ್ಟು ಬೇಕೋ ಅಷ್ಟು ಹದಕ್ಕೆ ನೀವು ಹಾಕ್ಕೊಬೋದು, ಮಿಕ್ಸ್ ಮಾಡ್ಕೊಬೋದು. ನಾನು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ. ನನಗೆ ಇಷ್ಟು ತಿಕ್ನೆಸ್ ಸಾಕು. ತುಂಬಾ ನೀರು ಹಾಕಿಬಿಡಿ, ತುಂಬಾ ಗಟ್ಟಿ ಇರೋದು ಬೇಡ. ತುಂಬ ನೀರಾಗ್ಬಿಟ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಒಂದು ಹಪ್ಪಳನೋ ಏನಾರು ತರಕಾರಿ ಪಲ್ಯ, ಇಲ್ಲ ಸಂಡಿಗೆ, ಉಪ್ಪಿನಕಾಯಿ, ಇಲ್ಲ ನಾನ್ ವೆಜ್ ಐಟಮ್ಸ್ ಏನಾರು ಇಟ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನನ್ನ ಪ್ಲೇಟ್ನಲ್ಲಿ ಎಗ್ ಫ್ರೈ, ಸ್ವಲ್ಪ ಸಲಾಡ್ಡು, ಹಾಗೆ ಕಾಬೂಲ್ ಕಡಲೆನ ಬೇಯಿಸಿಟ್ಕೊಂಡಿದ್ದೀನಿ. ಎಗ್ ಫ್ರೈ ನನ್ನ ಯೂಟ್ಯೂಬ್ ಚಾನಲ್ ರೆಸಿಪಿ ಇದೆ, ನೀವು ನೋಡಿ ಚೆಕ್ ಮಾಡಿ ಹೇಗಿದೆ ಅಂತ ನೋಡ್ಕೊಳ್ಳಿ ಮಾಡೋದು. ಬನ್ನಿ ದಾಲ್ ಹಾಕ್ಕೊಂಡು ಊಟ ಮಾಡೋಣ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.